ತ್ರಿವರ್ಣ ನ್ಯೂಸ್ಗೆ ಸ್ವಾಗತ. ನಾನು BM ಹನೀಫ್. ಇದು ಹನಿ ಟ್ರ್ಯಾಕ್. ಸ್ನೇಹಿತರೆ, ಕರ್ನಾಟಕದ ರಾಜಕಾರಣದ ಶಕ್ತಿ ಕೇಂದ್ರ ವಿಧಾನಸೌಧ ಬೆಂಗಳೂರಲ್ಲೇ ಇದೆ. ಆದರೆ ಹಲವು ಸಲ ಅಧಿಕಾರದ ನಿಜವಾದ ಶಕ್ತಿ ಕೇಂದ್ರ ಮೈಸೂರು ಅಂತ ಅನ್ನಿಸೋದಿದೆ. ಅದರಲ್ಲೂ ಸಿದ್ದರಾಮಯ್ಯ ಅವರು CM ಆದ ಬಳಿಕ ಮೈಸೂರು ಶಕ್ತಿ ಕೇಂದ್ರದ ತೂಕ ಒಂದು ಪಟ್ಟು ಹೆಚ್ಚೇ ಇದೆ. ಹಿಂದೆ ದೇವರಾಜ ಅರಸು ಅವರು ಇದ್ದಾಗಲೂ ಕೂಡ ಹೀಗೆ ಇತ್ತು. ಅರಸು ಕಾಲದಲ್ಲಿ ಮೈಸೂರು ಇಡೀ ಕರ್ನಾಟಕದ ರಾಜಕೀಯ ಶಕ್ತಿ ಕೇಂದ್ರವಾಗಿತ್ತು. ಇಲ್ಲಿ ಈ ಪ್ರಸ್ತಾಪ ಈಗ ಇಲ್ಲಿ ಏಕೆ ಬಂತು? ಅದಕ್ಕೂ ಒಂದು ಕಾರಣ ಇದೆ. ನಾಡ ಹಬ್ಬ ದಸರಾದ ಉದ್ಘಾಟನಾ ಸಮಾರಂಭ ಸೋಮವಾರ ಮೈಸೂರಿನಲ್ಲಿ ನಡೆಯಿತು. ಕನ್ನಡದ ಸಾಹಿತಿ ಬಾನು ಮುಸ್ತಾಕ್ ನಾಡ ಹಬ್ಬವನ್ನು ಉದ್ಘಾಟಿಸಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮುಖ್ಯ ಭಾಷಣ ಮಾಡಿದರು. JDS ನಾಯಕ GT ದೇವೇಗೌಡ ಆ ಸಮಾರಂಭದ ಅಧ್ಯಕ್ಷತೆ ವಹಿಸಿದರು. GT ದೇವೇಗೌಡವರು ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕರಾಗಿರೋ ಹಿನ್ನೆಲೆಯಲ್ಲಿ ಪ್ರೋಟೋಕಾಲ್ನಂತೆ ಅವರೇ ಆ ಸಭೆಯ ಅಧ್ಯಕ್ಷತೆಯನ್ನು ವಹಿಸಬೇಕು. ದಸರಾ ಉದ್ಘಾಟನೆಯ ಆ ಸಮಾರಂಭದಲ್ಲಿ JDS ಶಾಸಕ GT ದೇವೇಗೌಡ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಹಾಡಿ ಹೊಗಳಿದ್ದಾರೆ. ದೇವರಾಜ ಅರಸು ಅವರಿಗೆ ಹೋಲಿಸಿದ್ದಾರೆ. 45 ವರ್ಷಗಳ ಸಿದ್ದರಾಮಯ್ಯ ಅವರ ಸುದೀರ್ಘ ರಾಜಕೀಯದ ಸೇವೆಯನ್ನು ಮುಕ್ತ ಕಂಠದಿಂದ ಶ್ಲಾಘಿಸಿದ್ದಾರೆ. ಈ ಭಾಷಣ ಸೋಷಿಯಲ್ ಮೀಡಿಯಾದಲ್ಲಿ ನಿನ್ನೆಯಿಂದ ವೈರಲ್ ಆಗಿದೆ. GT ದೇವೇಗೌಡ ಸಿದ್ದರಾಮಯ್ಯ ಅವರನ್ನು ಹೀಗೇಕೆ ಹಾಡಿ ಹೊಗಳಿದ್ದಾರೆ? ಅವರೇನಾದರೂ JDSಗೆ ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ ಸೇರ್ತಾ ಇದ್ದಾರಾ? ಅಥವಾ JDS ವರಿಷ್ಠ ಕುಮಾರಸ್ವಾಮಿ ಜೊತೆಗೆ GT ದೇವೇಗೌಡರಿಗೆ ಭಿನ್ನಮತ ಏನಾದರೂ ತಾರಕಕ್ಕೆ ಏರಿದೆಯಾ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹುಡುಕೋದಕ್ಕಿಂತ ಮುಂಚೆ ಬನ್ನಿ ಒಮ್ಮೆ GT ದೇವೇಗೌಡರ ಆ ವೈರಲ್ ಆದಂತಹ ದಸರಾ ಭಾಷಣವನ್ನು ನೋಡೋಣ. ವರುಣಾ ಕ್ಷೇತ್ರದಿಂದ 2 ಬಾರಿ ಗೆದ್ದು ಮುಖ್ಯಮಂತ್ರಿಗಳಾಗಿದ್ದಾರೆ. ಅವ್ರ ಜೊತೆ ಮಹದೇವಪ್ಪನವರು ಇರ್ಬೋದು, ವೆಂಕಟೇಶ್ ಅವರು ಇರ್ಬೋದು, ನಾನಿರ್ಬೋದು. 25 ವರ್ಷ ನಾನಿದ್ದೆ. ಈಗ 40 ವರ್ಷ ಆದರೂ ಕೂಡ ಮಹದೇವಪ್ಪನವರು, ವೆಂಕಟೇಶ್ ಅವರು ಎಲ್ಲರೂ ಕೂಡ ಇದ್ದಾರೆ. ನಾನು ವಿಶೇಷವಾಗಿ ಅವರಿಗೆ ಯಾವತ್ತೂ ಕೂಡ ದೇವರಾಜ ಅರಸರು ಈ ಭಾಗದಿಂದ ಹುಣಸೂರಿನಿಂದ ಗೆದ್ದು 45 ವರ್ಷ ಅವರು ಕೂಡ ರಾಜಕೀಯ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸಿದ್ರು. ಸಿದ್ದರಾಮಯ್ಯನವರು ಕೂಡ ಈಗ 45 ವರ್ಷಗಳ ಕಾಲ ಪೂರ್ಣ ಮಾಡಿದ್ದಾರೆ ಅಂತ ಕಾಣ್ತದೆ. ನಿರಂತರವಾಗಿ 45 ವರ್ಷಗಳ ಕಾಲ ನಿರಂತರವಾಗಿ ಸೇವೆಯನ್ನು ಸಲ್ಲಿಸಿ ಅಪಾರ ಅನುಭವವನ್ನು ಗಳಿಸಿ, ಅದರಲ್ಲೂ ಕೂಡ ಆರ್ಥಿಕ ತಜ್ಞರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸ್ತಾ ಇರ್ತಕ್ಕಂಥದ್ದು ನಮ್ಮ ಮೈಸೂರು ಭಾಗದ ಜನರಿಗೆ ಅತ್ಯಂತ ಹೆಮ್ಮೆಯ ಸಂತೋಷದ ವಿಚಾರ. JDS ಮತ್ತು ಕಾಂಗ್ರೆಸ್ ನಡುವಣ ಬದ್ಧ ರಾಜಕೀಯ ವೈರ ನಿಮಗೆಲ್ಲ ಗೊತ್ತೇ ಇದೆ. ಒಂದು ಕಾಲದಲ್ಲಿ ಎರಡೂ ಪಕ್ಷಗಳು ದೋಸ್ತಿ ಸರ್ಕಾರ ಮಾಡಿದ್ವು. ಆಗ ಕುಮಾರಸ್ವಾಮಿ CM ಆಗಿದ್ದರು. ಬಳಿಕ ಆ ಸರ್ಕಾರ ಪತನಗೊಂಡಿತ್ತು. ದೋಸ್ತಿ ಸರ್ಕಾರದ ಪತನಕ್ಕೆ ಸಿದ್ದರಾಮಯ್ಯ ಅವರೇ ಆಗ ಧರ್ಮಸ್ಥಳದಲ್ಲಿ ಕುಳಿತು ಸ್ಕೆಚ್ ಹಾಕಿದ್ರು ಅನ್ನೋದು ರಾಜಕೀಯದಲ್ಲಿ ಗುಟ್ಟಿನ ಸಂಗತಿ ಏನೂ ಅಲ್ಲ. ಅಲ್ಲಿಂದೀಚೆಗೆ ಸಿದ್ದರಾಮಯ್ಯ ಮತ್ತು HD ಕುಮಾರಸ್ವಾಮಿ ನಡುವಣ ಬದ್ಧ ರಾಜಕೀಯ ವೈರ ಮುಂದುವರಿದೇ ಇದೆ. ಒಬ್ಬರನ್ನ ಕಂಡ್ರೆ ಇನ್ನೊಬ್ಬರಿಗೆ ಆಗಲ್ಲ. ಹಳೆ ಮೈಸೂರು ಭಾಗದ ಕುರುಬ ಮತ್ತು ಒಕ್ಕಲಿಗ ಸಮುದಾಯದ ನಡುವಣ ರಾಜಕೀಯ ತಿಕ್ಕಾಟಕ್ಕೆ ಕೂಡ ಒಂದು ಹಳೆ ಇತಿಹಾಸ ಇದೆ. ಹಾಗಿರುವಾಗ ಈಗ JDS ಪಕ್ಷದ ಹಿರಿಯ ಶಾಸಕರೊಬ್ಬರು ಸಿದ್ದರಾಮಯ್ಯ ಅವರನ್ನು ವೇದಿಕೆಯ ಮೇಲೆ ಬಹಿರಂಗವಾಗಿ ಹಾಡಿ ಹೊಗಳಿದ್ರೆ ಅದಕ್ಕೆ ಏನು ಅರ್ಥ ಬರುತ್ತೆ? ಹಾಗೆ ನೋಡಿದರೆ GT ದೇವೇಗೌಡ ಸಿದ್ದರಾಮಯ್ಯ ಅವರನ್ನು ಹೊಗಳೋದು ಇದು ಮೊದಲೇನೂ ಅಲ್ಲ. ಕಳೆದ 4-5 ವರ್ಷಗಳಿಂದ ಅವಕಾಶ ಸಿಕ್ಕಿದಾಗಲೆಲ್ಲ ಸಿದ್ದರಾಮಯ್ಯ ಅವರ ಮೇಲೆ GTD ಅವರ ಹೊಗಳಿಕೆಯ ಹೊನ್ನ ಮಳೆ ಸುರಿತಾನೇ ಇದೆ. ಎಷ್ಟೋ ಸಲ ಮಾಧ್ಯಮಗಳು GT ದೇವೇಗೌಡರು ಇನ್ನೇನು ಕಾಂಗ್ರೆಸ್ ಸೇರಿಯೇ ಬಿಟ್ಟರು ಅಂತ ವರದಿ ಮಾಡಿದ್ದೂ ಆಗಿದೆ. ನಿಜಕ್ಕೂ GT ದೇವೇಗೌಡರು ಈಗ ಕಾಂಗ್ರೆಸ್ ಸೇರೋದಕ್ಕೆ ಉತ್ಸುಕರಾಗಿದ್ದಾರಾ? ಅವರನ್ನು ಕಾಂಗ್ರೆಸ್ಗೆ ಸೇರಿಸ್ಕೊಳ್ಳೋದಕ್ಕೆ ಸಿದ್ದರಾಮಯ್ಯ ಅವರು ರೆಡಿಯಾಗಿ ನಿಂತಿದ್ದಾರಾ? ಅಥವಾ JDS ವರಿಷ್ಠರಿಗೆ ಎಚ್ಚರಿಕೆ ಕೊಡೋದಕ್ಕೆ ಮಾತ್ರ GT ದೇವೇಗೌಡ ಹೀಗೆ ಸಿದ್ದರಾಮಯ್ಯ ಅವರನ್ನು ಹಾಡಿ ಹೊಗಳಿದ್ದಾರಾ? ಇದು ಅತ್ಯಂತ ಕುತೂಹಲದ ಪ್ರಶ್ನೆಗಳು. ಈ ಪ್ರಶ್ನೆಗಳಿಗೆ ಉತ್ತರಿಸುವ ಮುನ್ನ ನಾವು 2018ರ ವಿಧಾನಸಭಾ ಚುನಾವಣೆಯ ಕಡೆಗೊಂದು ಕಣ್ಣೋಟವನ್ನು ಹರಿಸಬೇಕು.
ಅವತ್ತು ಇಡೀ ರಾಜ್ಯದ ಗಮನ ಸೆಳೆದಂತಹ ಹಣಾಹಣಿ ಹೋರಾಟ ಇದೇ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ನಡೆದಿತ್ತು. ಅಲ್ಲಿ ಕಾಂಗ್ರೆಸ್ಸಿನ ಸಿದ್ದರಾಮಯ್ಯ ಮತ್ತು JDSನ GT ದೇವೇಗೌಡ ಎದುರು ಬದುರಾಗಿ ನಿಂತಿದ್ರು. ಕಡಾಕಡಿ ಚುನಾವಣೆ ನಡೆಯಿತು. ಕೊನೆಗೆ ಫಲಿತಾಂಶ ಬಂದಾಗ GT ದೇವೇಗೌಡರು ಸಿದ್ದರಾಮಯ್ಯ ಅವರನ್ನು 36,000 ಮತಗಳ ಅಂತರದಿಂದ ಭರ್ಜರಿಯಾಗಿ ಸೋಲಿಸಿದ್ರು. ಆ ಬಳಿಕ ಸಿದ್ದರಾಮಯ್ಯ ಅವರು ಚಾಮುಂಡೇಶ್ವರಿ ಕ್ಷೇತ್ರದ ಸಹವಾಸವೇ ಬೇಡ ಅಂತ ವರುಣ ಕ್ಷೇತ್ರಕ್ಕೆ ಶಿಫ್ಟ್ ಆದರು. ಅಲ್ಲಿಂದೀಚೆಗೆ ಚಾಮುಂಡೇಶ್ವರಿ ಕ್ಷೇತ್ರ GTD ಅವರ ಪಾಳೆ ಪಟ್ಟಾಗಿದೆ. JDSನಲ್ಲಿ 25 ವರ್ಷಗಳ ಕಾಲ ಒಟ್ಟಿಗೆ ಇದ್ದಂತಹ GT ದೇವೇಗೌಡ ಮತ್ತು ಸಿದ್ದರಾಮಯ್ಯ ಆ ಚುನಾವಣೆಯ ಬಳಿಕ ಬದ್ಧ ರಾಜಕೀಯ ವೈರಿಗಳಾದರು. ಆದರೆ ಇತ್ತೀಚೆಗಿನ 5-6 ವರ್ಷಗಳಲ್ಲಿ ಇವರ ನಡುವಿನ ಮುನಿಸು ಸ್ವಲ್ಪ ಕಡಿಮೆಯಾಗಿದೆ ಅಂತ ಸುದ್ದಿ ಇದೆ. ಅದೂ ಅಲ್ಲದೆ ಪದೇ ಪದೇ GTD ಬಹಿರಂಗ ಸಭೆಗಳಲ್ಲಿ ಸಿದ್ದರಾಮಯ್ಯ ಅವರನ್ನು ಸ್ವಲ್ಪ ಜಾಸ್ತಿಯೇ ಹೊಗಳ್ತಾ ಇದ್ದಾರೆ. ಇದಕ್ಕೇನು ಕಾರಣ? GTD ಅವರು ನಿಜಕ್ಕೂ ಕಾಂಗ್ರೆಸ್ಸಿಗೆ ಹೋಗ್ತಾರಾ? ಖಂಡಿತ ಇಲ್ಲ ಅಂತ ಹೇಳ್ತಾ ಇದ್ದಾರೆ GT ದೇವೇಗೌಡರ ರಾಜಕೀಯ ಪಟ್ಟುಗಳನ್ನು ಚೆನ್ನಾಗಿ ಬಲ್ಲಂತಹ ನಿಕಟವರ್ತಿಗಳು. ನೋ ಚಾನ್ಸ್. GT ದೇವೇಗೌಡರು ಬಹಳ ಸೀಸನ್ಡ್ ಪಾಲಿಟಿಷಿಯನ್. ಅವರು ಸಿದ್ದರಾಮಯ್ಯ ಅವರನ್ನು ಹೊಗಳೋದಕ್ಕೆ ಇರೋ ಕಾರಣಗಳೇ ಬೇರೆ ಅಂತಿದ್ದಾರೆ GTD ಫ್ಯಾನ್ಸ್. ಹೌದು, GTD ಹೊಗಳಿಕೆಯ ಹೊನ್ನಮಳೆಯ ಹಿಂದೆ ಇರೋ ಕಾರಣ ಏನು ಅಂತ ಹೇಳಿದ್ರೆ ಹೌಸಿಂಗ್ ಬೋರ್ಡ್ನ ಜಮೀನು ಹಗರಣ. ಹಾಗಂತ ಮೈಸೂರಿನ ಹಿರಿಕಿರಿಯ ಎಲ್ಲ ರಾಜಕಾರಣಿಗಳು ಕೂಡ ಖಾಸಗಿ ಮಾತುಕತೆಗಳಲ್ಲಿ ಹೇಳ್ತಾ ಇದ್ದಾರೆ. ಹೌಸಿಂಗ್ ಬೋರ್ಡ್ ಕೇಸ್ 12 ವರ್ಷ ಹಳೆದು. ಆಗ GTD JDS ಬಿಟ್ಟು BJP ಸೇರಿದ್ರು. BJP ಸರ್ಕಾರ ಅವರನ್ನು ಕರ್ನಾಟಕ ಹೌಸಿಂಗ್ ಬೋರ್ಡ್ ಚೇರ್ಮನ್ ಆಗಿ ನೇಮಕ ಮಾಡಿತ್ತು. ಆಗ ಮೈಸೂರು ಹೊರವಲಯದ ಗುಂಗ್ರಾಲ್ ಛತ್ರ, ಕಲ್ಲೂರು ನಾಗನಹಳ್ಳಿ ಮತ್ತು ಯಲಚೇನಹಳ್ಳಿಗಳಲ್ಲಿ ಸುಮಾರು 81 ಎಕರೆ ಜಮೀನನ್ನು ವಸತಿ ಯೋಜನೆಗಳಿಗಾಗಿ ಹೌಸಿಂಗ್ ಬೋರ್ಡ್ ರೈತರಿಂದ ಸ್ವಾಧೀನಪಡಿಸಿಕೊಂಡಿತ್ತು. ಹೌಸಿಂಗ್ ಬೋರ್ಡ್ ಎಕರೆಗೆ 36.5 ಲಕ್ಷ ರೂಪಾಯಿಯನ್ನು ನೀಡಿದ್ರು. ಜಮೀನಿನ GPA ಮಾಡಿಸಿಕೊಂಡಂತಹ ಮಧ್ಯವರ್ತಿಗಳು, ಅದರಲ್ಲಿ ಹೆಚ್ಚಿನವರು GTD ಅವರಿಗೆ ಬೇಕಾದವರು, ಅವರು ರೈತರಿಗೆ 8ರಿಂದ 18 ಲಕ್ಷ ರೂಪಾಯಿ ಮಾತ್ರ ಕೊಟ್ಟಿದ್ದಾರೆ. ಇದರಲ್ಲಿ ಭಾರೀ ಅವ್ಯವಹಾರ ನಡೆದಿದೆ ಅಂತ GT ದೇವೇಗೌಡ ಮತ್ತು ಅವರ ಮಗ GD ಹರೀಶ್ ಗೌಡ ಅವರ ಮೇಲೆ ಆರೋಪ ಬಂದಿತ್ತು. ಈ ಆರೋಪದ ಬಗ್ಗೆ FIR ದಾಖಲಾಗಿ ಲೋಕಾಯುಕ್ತ ತನಿಖೆಯೂ ನಡೆಯಿತು. 2018ರ ಚುನಾವಣೆಗೆ ಮುನ್ನ ಈ ಪ್ರಕರಣವನ್ನು ಲೋಕಾಯುಕ್ತದಿಂದ SITಗೆ ವರ್ಗ ಮಾಡಲಾಯಿತು. ಆಗ GT ದೇವೇಗೌಡರು ಸಿದ್ದರಾಮಯ್ಯ ಅವರ ಮೇಲೆ ವಿಪರೀತ ಸಿಡ್ಡು ಮಾಡಿಕೊಂಡಿದ್ರು. ನನ್ನನ್ನು ಚುನಾವಣೆಯ ಕಣದಲ್ಲಿ ಹಿಮ್ಮೆಟ್ಟಿಸೋದಕ್ಕೆ ಸಿದ್ದರಾಮಯ್ಯ ಈ ಕೇಸ್ SIT ಕೊಟ್ಟಿದ್ದಾರೆ, ನಾನು ಕಾಂಗ್ರೆಸ್ಸಿಗೆ ಹೋಗೋದಿಲ್ಲ ಅನ್ನೋ ಕಾರಣಕ್ಕಾಗಿ ಸಂಚು ಹೂಡಿದ್ದಾರೆ, ಇದು ನನ್ನ ವಿರುದ್ಧ ಸಿದ್ದರಾಮಯ್ಯ ನಡೆಸ್ತಾ ಇರುವಂಥ ಷಡ್ಯಂತ್ರ ಅಂತ ಆಗ GT ದೇವೇಗೌಡ ಅವರು ಒಂದು ನೇರ ಆರೋಪವನ್ನು ಮಾಡಿದರು. ಈ ಪ್ರಕರಣದಲ್ಲಿ ಇತ್ತೀಚೆಗೆ ಚಾರ್ಜ್ ಶೀಟ್ ಕೂಡ ಹಾಕಲಾಗಿದೆ ಅನ್ನೋ ಸುದ್ದಿ ಇದೆ. ಹಾಗೆಂದೇ GT ದೇವೇಗೌಡರು ಇತ್ತೀಚೆಗಿನ ದಿನಗಳಲ್ಲಿ CM ಸಿದ್ದರಾಮಯ್ಯ ಅವರನ್ನು ವಿಪರೀತ ಹೊಗಳ್ತಾ ಇದ್ದಾರೆ. ಹೌಸಿಂಗ್ ಬೋರ್ಡ್ನ ಹಗರಣದ ತೂಗು ಕತ್ತಿ ಅವರ ತಲೆ ಮೇಲಿದೆ, ಅದಕ್ಕೆಂದೇ ಅವರು ಒಂದು ರಾಜಕೀಯ ಆಟವನ್ನು ನಡೆಸ್ತಾ ಇದ್ದಾರೆ ಅನ್ನೋದು ದಸರಾ ಮೈಸೂರಿನಲ್ಲಿ ಈಗ ಕೇಳಿ ಬರ್ತಾ ಇರೋ ಸುದ್ದಿ. ಆದರೆ GTD ಅವರು ಕಾಂಗ್ರೆಸ್ ಪಕ್ಷಕ್ಕಂತೂ ಖಂಡಿತ ಹೋಗೋದಿಲ್ಲ ಅನ್ನೋದನ್ನ ಮೈಸೂರಿನ ಅವರ ಬೆಂಬಲಿಗರು ಗಟ್ಟಿಯಾಗಿ ನಂಬಿಕೊಂಡಿದ್ದಾರೆ. ಸದ್ಯಕ್ಕಂತೂ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ GTD ಅವರಿಗೆ ಕಾಂಗ್ರೆಸ್ಸಿನಿಂದ ಸರಿಯಾದ ರಾಜಕೀಯ ಎದುರಾಳಿಗಳೇ ಇಲ್ಲ. ಕಾಂಗ್ರೆಸ್ಸಿಗೆ GT ದೇವೇಗೌಡರು ಬರಬಹುದು ಅನ್ನೋ ಗಾಳಿ ಸುದ್ದಿಯನ್ನು ಆಗಾಗ ಬಿಡ್ತಾ ಇದ್ರೆ ಕಾಂಗ್ರೆಸ್ ಕೂಡ ಚಾಮುಂಡೇಶ್ವರಿನಲ್ಲಿ ಸ್ಥಳೀಯ ನಾಯಕರನ್ನು ಬೆಳೆಸೋದಕ್ಕೆ ಹೋಗಲ್ಲ. ಇನ್ನೊಂದೆಡೆ JDS ವರಿಷ್ಠರ ಮೇಲೂ ಕೂಡ ಒತ್ತಡವನ್ನು ಹೇರಿ ಪಕ್ಷದಲ್ಲಿ ತನ್ನ ಸ್ಥಾನಮಾನವನ್ನು ಹೆಚ್ಚಿಸಿದಂತೆ ಆಗುತ್ತೆ. ಇದು GTD ಅವರ ತಂತ್ರ ಅಂತ ಹೇಳಲಾಗ್ತಾ ಇದೆ. GT ದೇವೇಗೌಡರು ಹಳೆ ರಾಜಕೀಯ ಹುಲಿ, ಇದು ಅವರ ಚಾಣಾಕ್ಷ ರಾಜಕೀಯ ನೀತಿ ಅನ್ನೋದು ಸ್ವತಃ ಅವರ ಹಿಂಬಾಲಕರೇ ಹೇಳುವಂತಹ ಮಾತು. ಈ ಮಧ್ಯೆ ಮೂಡಾ ಸೈಟುಗಳ ಹಗರಣದಲ್ಲೂ ಕೂಡ GT ದೇವೇಗೌಡರ ಹೆಸರಿದೆ ಅಂತ ಸುದ್ದಿ ಇದೆ. ಸಿದ್ದರಾಮಯ್ಯ ಅವರನ್ನು ಹೊಗಳ್ತಾ ಇರೋದಕ್ಕೆ ಇದೂ ಒಂದು ಕಾರಣ ಅಂತ ಬಲ್ಲವರು ಹೇಳ್ತಾ ಇದ್ದಾರೆ. ರಾಜಕೀಯದಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ಹೌಸಿಂಗ್ ಬೋರ್ಡ್ ಕೇಸ್ ಹಳ್ಳ ಹಿಡಿದ್ರೆ ಮುಂದಿನ ಚುನಾವಣೆ ಹೊತ್ತಿಗೆ GT ದೇವೇಗೌಡರು JDSಗೆ ಕೈ ಕೊಡಲೂಬಹುದು. ಸಿದ್ದರಾಮಯ್ಯ ಮತ್ತು GT ದೇವೇಗೌಡರು ಹಿಂದಿನಂತೆ ಒಂದೇ ಪಕ್ಷದ ವೇದಿಕೆಯ ಮೇಲೆ ಬರಬಹುದು. ಮೈಸೂರು ಅಧಿಕಾರದ ಶಕ್ತಿ ಕೇಂದ್ರ ಆಗಿರೋದ್ರಿಂದ ಇಲ್ಲಿ ಏನು ಬೇಕಾದರೂ ಆಗಬಹುದು, ಕಾದು ನೋಡಬೇಕು. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಹನಿ ಟ್ರ್ಯಾಕ್. ಇನ್ನೊಂದು ವಿಷಯದ ಜೊತೆಗೆ ಮತ್ತೆ ಬರ್ತೇನೆ. ತ್ರಿವರ್ಣ ನ್ಯೂಸ್ನ ಸ್ಪೆಷಲ್ ಸ್ಟೋರಿಗಳನ್ನು ನೋಡ್ತಾ ಇರಿ. ನಮಸ್ಕಾರ.